ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋದು ತುಂಬ ಕಷ್ಟ, ಅರಿಯುತ್ತೆ ಮಾಡುವಾಗ, ಅಥವಾ ನನಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರು ಈ ವಿಡಿಯೋ ನೋಡಿ. ಜೋಳದ ರೊಟ್ಟಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಹಾಗೆ ಯಾವುದೇ ಒಂದು ಅಡುಗೆನಾಗಲಿ ಕಲಿತಾ ಹೋದರೆ ಅದು ಬಂದೇ ಬರುತ್ತೆ. ಹಾಗೆ ಮೃದುವಾದ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾಗಿ ಈ ರೀತಿ ಕುದಿಬೇಕು. ಇವಾಗ ಇದಕ್ಕೆ ನಾನು 2 ಕಪ್ಪಷ್ಟು ಜೋಳದ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ 2 ಕಪ್ಪಷ್ಟು ಜೋಳದ ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ಪೂನ್ ತೊಗೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಬೀಳಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಮಾಡುವಾಗ ಎಷ್ಟೇ ಮಿಕ್ಸ್ ಮಾಡಿದ್ರೂ ಕೂಡ ಇನ್ನೂ ಸ್ವಲ್ಪ ನೀರು ಅನ್ನಿಸ್ತಾ ಇದೆ ಅಂದರೆ ಬೇಕಾದರೆ ನೀವು ಜೋಳದ ಹಿಟ್ಟನ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕರೆಕ್ಟು ಪ್ರಮಾಣದಲ್ಲಿ ಹಾಕಿರೋದ್ರಿಂದ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಸ್ವಲ್ಪನೂ ಗಂಟು ಬೀಳದೆ ಚೆನ್ನಾಗಿ ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಗಂಟೆಲ್ಲ ಹೊಡ್ಕೊಂಡು ನೀಟಾಗಿ ಸರಿ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿಯಾಗಿ ಸರಿ ರೆಡಿಯಾಗಿದೆ. ಈ ರೀತಿ ನಾವು ಸರಿ ರೆಡಿ ಮಾಡ್ಕೊಂಡ್ವಿ ಅಂದರೆ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಈ ಸರಿ ತಣ್ಣಗಾಗಬೇಕು. ಅದಕ್ಕೆ ನಾನು ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಈ ಸರಿನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ಸರಿ ಬೇಗ ತಣ್ಣಗಾಗುತ್ತೆ. ಹಾಗಾಗಿ ಬಿಸಿ ಸರಿಯಲ್ಲಿ ನಾವು ರೊಟ್ಟಿನ ಮಾಡೋಕ್ಕಾಗಲ್ಲ. ಒಂದು ಕೈ ಸುಡುತ್ತೆ, ಇನ್ನೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಸರಿ ತಣ್ಣಗಾಗಲೇಬೇಕು. ಒಂದು 2ರಿಂದ 3 ನಿಮಿಷವರೆಗೂ ಬಿಟ್ಟರೆ ತಣ್ಣಗಾಗುತ್ತೆ. ಇವಾಗ ನಾನು ಮತ್ತೆ 1 ಕಪ್ಪಷ್ಟು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, ಜೋಳದ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸರಿಗೆ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಈ ರೀತಿ ಜೋಳದ ಹಿಟ್ಟು ಮತ್ತೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ನೀರನ್ನು ಬಳಸಬಾರ್ದು. ಸರಿ ಜೊತೆಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋದರೆ ಅದೇ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ನಾದ್ಕೊಂಡ್ರೆ ಚೆನ್ನಾಗಿ ಬೆರ್ತೋಗುತ್ತೆ ಹಿಟ್ಟು ಸರಿ ಜೊತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ರೊಟ್ಟಿ ಮಾಡೋದು ತುಂಬಾ ಕಷ್ಟ, ಅಥವಾ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೋಬೇಡಿ. ಈ ವಿಡಿಯೋ ನೋಡಿ ನಿಮಗೆ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ಗೊತ್ತಾಗುತ್ತೆ. ಹಾಗೆ ತುಂಬ ಮೃದುವಾದ ರೊಟ್ಟಿ ಕೂಡ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನೋಡಿದ್ರಲ್ಲ, ಹಿಟ್ಟು ಪೂರ್ತಿಯಾಗಿ ಸರಿ ಜೊತೆ ಬೆರೆತು ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ರೊಟ್ಟಿ ಹಿಟ್ಟು. ಈಗ ನಾವು ಎಷ್ಟು ನಾದುತ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು. ನಾದೋದ್ರಿಂದ ರೊಟ್ಟಿ ಮೃದುವಾಗುತ್ತೆ. ಹಾಗೆ ನಿಮಗೆ ಸುಲಭ ವಿಧಾನದಲ್ಲಿ ರೊಟ್ಟಿನ ಯಾವ ರೀತಿ ಉದ್ದಬೇಕು, ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಬರೀ ನಾದೋದೇ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾವು ಯಾವ್ಯಾವ ಆ್ಯಂಗಲಲ್ಲಿ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾವು ಬಿಲ್ಲೆ ಮಾಡ್ಕೋಬೇಕು. ಈಗ ನಾನು ಒಂದೊಂದೇ ಬಿಲ್ಲೆನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಸ್ವಲ್ಪ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಿಲ್ಲೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಮೇಲೆ ಕೆಳಗೆ ಚೆನ್ನಾಗಿ ಹಿಟ್ಟು ಅಂಟ್ಕೋಬೇಕು. ನಂತರ ಸೈಡ್ ಎಡ್ಜ್ ಇರುತ್ತಲ್ಲ ಅದನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹರಿಯೋಲ್ಲ ಸೈಡ್ ರೊಟ್ಟಿ. ಹಾಗಾಗಿ ನಿಧಾನಕ್ಕೆ ಈ ರೀತಿಯಾಗಿ ಹರಗು ಕಟ್ಕೋಬೇಕು. ಈ ರೀತಿ ಹರಗು ಕಟ್ಟೋದ್ರಿಂದ ರೊಟ್ಟಿ ಹರಿಯಲ್ಲ, ಹಾಗೆ ತುಂಬ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ. ಈಗ ಮತ್ತೆ ಹಿಟ್ಟನ್ನ ಈ ರೀತಿ ಹಚ್ಕೋಬೇಕು. ನಾವು ಸ್ವಲ್ಪ ಉದ್ದವರೆಗೂ ಚೆನ್ನಾಗಿ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಹರಿಯಲ್ಲ. ಲತ್ತುಡಿ 1/4 ಭಾಗದಷ್ಟು ಅಂದರೆ ಅಷ್ಟರಲ್ಲೇ ಹಿಡ್ಕೊಂಡು ನಿಧಾನಕ್ಕೆ
ಪ್ರೆಸ್ ಮಾಡಬಾರ್ದು, ಜೋರಾಗಿ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಈ ರೀತಿ ತಳ್ಳಬೇಕು ರೊಟ್ಟಿನ. ನಾವು ಚಪಾತಿ ಉದ್ದುತ್ತೀವಲ್ಲ ಆ ರೀತಿ ಉದ್ಕೋಬಾರ್ದು, ನಿಧಾನಕ್ಕೆ ಈ ರೀತಿ ತಳ್ಳಬೇಕು. ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕು, ಸೆಂಟ್ರಲ್ಲಿ ಉದ್ಕೋಬಾರ್ದು, ಸೈಡಲ್ಲಿ ಉದ್ಕೋಬೇಕು. ನೋಡಿ ಇವಾಗ ರೊಟ್ಟಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಈಗ ಅರ್ಧ ಭಾಗದಷ್ಟು ಲತೋಡಿ ಒಳಗಡೆ ಮುಳ್ಕೋಬೇಕು. ಆ ರೀತಿ ಉದ್ಕೊಳ್ತಾ ಹೋಗಬೇಕು. ನಂತರ ಈಗ ಕೆಳಗಡೆಗೆ ಮತ್ತೆ ಹಿಟ್ಟನ್ನು ಹಾಕೋಬೇಕು. ಮೇಲ್ಭಾಗ ಇರುತ್ತಲ್ಲ ಅದನ್ನು ಉಲ್ಟಾ ಹಾಕಿ ಹಿಟ್ಟನ್ನ ಹತ್ತಿಸ್ಕೋಬೇಕು. ಅದಕ್ಕೆ ಈಗ ಮತ್ತೆ ನಾವು ರೊಟ್ಟಿನ ಮತ್ತೆ ಉಲ್ಟಾ ಮಾಡ್ಕೋಬೇಕು. ಮತ್ತೆ ಯಾವ ಪೊಸಿಷನ್ನಲ್ಲಿತ್ತೋ ಅದೇ ಪೊಸಿಷನ್ಗೆ ತೊಗೊಂಬರಬೇಕು. ಈಗ ಅರ್ಧ ಭಾಗದಷ್ಟು ಲತೋಡಿ ಒಳಗಡೆ ಹೋಗಬೇಕು. ಈ ರೀತಿಯಾಗಿ ಎಡ್ಜನ್ನೇ ಉದ್ಕೊಳ್ತಾ ಬರಬೇಕು. ನೋಡಿ ಕೆಳಗಡೆ ಈ ರೀತಿ ಸೈಡ್ ಸುಕ್ಕಾದಾಗ ಏನು ಮಾಡಬೇಕು, ಕೆಳಗಡೆಯಿಂದ ಮೇಲಕ್ಕೆ ತಳ್ಳಬೇಕು. ಈ ರೀತಿ ತಳ್ಳೋದ್ರಿಂದ ರೊಟ್ಟಿ ಸುಕ್ಕು ಬರಲ್ಲ, ಹಾಗೆ ಎಡ್ಜು ಕೂಡ ಹರಿಯಲ್ಲ. ಈ ರೀತಿಯಾಗಿ ಸುಕ್ಕು ಬಂತು ಸೈಡ್ ಅಂದರೆ ಕೆಳಗಡೆಯಿಂದ ತಳ್ಕೋಬೇಕು. ನೋಡಿ ಬರೀ ಎಡ್ಜನ್ನಷ್ಟೇ ಉದ್ದಬೇಕು, ಸೆಂಟ್ರಿಗೆ ನೀವು ಉದ್ಕೋಬಾರ್ದು. ಈ ರೀತಿ ಎಡ್ಜನ್ನೇ ಉದ್ಕೊಂಬರೋದ್ರಿಂದ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಈಗ ಹಂಚಿಟ್ಕೊಂಡಿದ್ದೆ, ಹಂಚು ಕಾದಿದೆ. ಈಗ ನಾನು ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಬಟ್ಟೆನ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಕಡೆ ನೀಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಒತ್ತಬೇಕು. ನಾವು ಎಣ್ಣೆ ಹಾಕಲ್ಲ ರೊಟ್ಟಿಗೆ, ನೀರೇ ಹಾಕಿನೇ ಬೇಯಿಸ್ಕೋಬೇಕು. ಹಾಗಾಗಿ ನೀಟಾಗಿ ಎಲ್ಲ ಸೈಡು ನೀಟಾಗಿ ಈ ರೀತಿ ಟ್ಯಾಪ್ ಮಾಡಬೇಕು. ಇವಾಗ ನಿಧಾನಕ್ಕೆ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಒಣ ಬಟ್ಟೆ ತಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ, ಹಾಗೆ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಎಡ್ಜಲ್ಲಿನೇ ಈ ರೀತಿ ನೋಡಿ ಸ್ವಲ್ಪಕ್ಕೂ ಈ ಥರ ಕ್ರಾಸ್ ಮಾಡಿಕೊಂಡು ಹೀಗೆ ಒತ್ಕೋಬೇಕು. ಈ ರೀತಿ ಒತ್ತೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ರೊಟ್ಟಿ ಮಾಡೋದು ತುಂಬ ಸುಲಭ, ತೋರಿಸಿದ್ನಲ್ಲ, ನೀವು ಟ್ರೈ ಮಾಡ್ತಾಯಿರಿ, ನೀವು ಕೂಡ ಕಲಿತೀರಾ. ನೋಡಿ ಈಗ ಮತ್ತೆ ನಾನು ರೊಟ್ಟಿನ ಉಲ್ಟಾ ಹಾಕ್ಕೊಂಡಿದ್ದೀನಿ, ಮತ್ತೆ ನಾನು ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬುತ್ತಾ ಇದೆ, ಮೃದುವಾಗಿ ಬಂದಿದೆ. ನೋಡಿದ್ರಲ್ಲ, ರೊಟ್ಟಿ ರೆಡಿ ಆಯಿತು. ನೋಡಿ ಎಷ್ಟು ಮೃದುವಾದ ರೊಟ್ಟಿ, ಫೋಲ್ಡ್ ಮಾಡಿದ್ರೂ ಕೂಡ ಹರಿಯಲ್ಲ, ಅಷ್ಟು ಮೃದುವಾಗಿದೆ. ನೋಡಿದ್ರಲ್ಲ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ. ಹಾಗೆ ಮಾಡ್ತಾ ಹೋದರೆ ನೀವು ಕೂಡ ಕಲಿತೀರಾ, ನೀವು ಟ್ರೈ ಮಾಡಿ. ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿನ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿನೇ ತೋರಿಸಿದ್ದೀನಿ. ನೋಡಿ ಎಷ್ಟು ರೊಟ್ಟಿಗಳು ಬೇಕಾದರೂ ನಾವು ಮಾಡ್ಬೋದು. ಸ್ವಲ್ಪ ರೊಟ್ಟಿ ಮಾಡೋ ಗ್ರಿಪ್ ನಮಗೆ ಸಿಕ್ತು ಅಂದರೆ ಸಾಕು. ಒಳ್ಳೆಯ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ. ರೊಟ್ಟಿ ಜೊತೆ ವಿಧವಾದ ಪಲ್ಯಗಳನ್ನ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ನನ್ನ ಒಂದು ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.